ಅಧಿಕಾರ ಬಂದು 12 ವರ್ಷ ಆಯಿತು. ನಮ್ಮ ಕೇಂದ್ರದ ರಾಜ್ಯದಲ್ಲಿ 5 ಜನ ಕೇಂದ್ರ ಮಂತ್ರಿಗಳಿದ್ದಾರೆ. ಪವರ್ಫುಲ್ ಮಿನಿಸ್ಟರ್ಸ್, ನಿರ್ಮಲಾ ಸೀತಾರಾಮನ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಎಲ್ಲ ಮಂತ್ರಿಗಳು. ಆದರೆ ಕರ್ನಾಟಕ ಯಾವಾಗ ಅನ್ಯಾಯ ಆಗತ್ತೆ, ಸಹಕಾರಕ್ಕೆ ಯಾವತ್ತೂ ಮುಂದೆ ಬರಲ್ಲ. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಮುಂದೆ ಮಾತಾಡೋ ಧೈರ್ಯ ಕೂಡ ಈ ಮಂತ್ರಿಗಳಿಲ್ಲ. ಹಲವಾರು ಕಾರ್ಯಕ್ರಮ ನೆನೆಗುದಿಗೆ ಬಿದ್ದಿದೆ. ಅದು ಮಾದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ಹಲವಾರು ನೀರಾವರಿ ಯೋಜನೆಗಳಿರ್ಬೋದು. ಆದರೆ ಕೇಂದ್ರ ಸರ್ಕಾರ ನಮ್ಮ ರಕ್ಷಣೆಗೆ ಬರ್ತಾ ಇಲ್ಲ, ಮಲ್ತಾಯಿ ತೋರಿಸ್ತಾ ಇದೆ. ಆದರೆ ನಮ್ಮ ಬಿಜೆಪಿ ಕೇಂದ್ರ ಸರ್ಕಾರ, ನಮ್ಮ ಎಂಪಿಗಳು, ಕೇಂದ್ರ ಮಂತ್ರಿಗಳು ಯಾವುದೇ ರೀತಿಯಲ್ಲಿ ಕರ್ನಾಟಕಕ್ಕೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ. ಧೈರ್ಯ ಕೂಡ ಇಲ್ಲ. ನರೇಂದ್ರ ಮೋದಿ ಮುಂದೆ ಮಾತಾಡೋ ಧೈರ್ಯ ಕೂಡ ಇಲ್ಲ. ಆ ವಿಚಾರ ಕೂಡ ನಾವು ಜನರಿಗೆ ಹೇಳುವಂಥ ಕೆಲಸ ನಮ್ಮ ಮಂತ್ರಿಗಳನ್ನು ನಾವು ಮಾಡ್ತೀವಿ ಅಂತ ಮಾತಾಡಿ ಹೇಳ್ತಾ, ಇವತ್ತು ನಿಮ್ಗೆ ಗೊತ್ತಿದೆ ನರೇಗಾ, MG ನರೇಗಾ ಸ್ಕೀಮ್ 20 ವರ್ಷದಿಂದ ಮನಮೋಹನ್ ಸಿಂಗ್ ಅವರು ತಂದಿದ್ರು. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ವಂಶ ಪರಂಪರೆ ಅಂತ ಮಾತನ್ನು ಹೇಳ್ತಾ ಪಂಡಿತ್ ಜವಾಹರ್ಲಾಲ್ ಮೊದಲೇ ಪ್ರಧಾನಮಂತ್ರಿಯ ಹೆಸರುಗಳಿಂದ ಕಾರ್ಯಕ್ರಮ ಬದಲಾವಣೆ ಮಾಡಿದ್ರು. ಇಂದಿರಾ ಗಾಂಧಿ ಹೆಸರುಗಳು ಕೂಡ ಬದಲಾವಣೆ ಮಾಡಿದ್ರು. ರಾಜೀವ್ ಗಾಂಧಿ ಹೆಸರುಗಳು ಕೂಡ ಬದಲಾವಣೆ ಮಾಡಿದ್ರು. ಕೊನೆಗೆ ಮಹಾತ್ಮ ಗಾಂಧಿಯನ್ನು ಕೂಡ ಬಿಡಲಿಲ್ಲ. ಗೋಡ್ಸೆ ಅವರು ಮಹಾತ್ಮ ಗಾಂಧಿ ಕೊಂದ್ರು. ಆದರೆ ಇವತ್ತು ಬಿಜೆಪಿ RSನವರು ಮಹಾತ್ಮ ಗಾಂಧಿಯ ಸಿದ್ಧಾಂತಗಳ ಕೊಲೆ ಮಾಡಿದ್ದಾರೆ. ಇವತ್ತು ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂ ಮುಂದೆ ಧರಣಿ ಹೋರಾಟ ಮಾಡಿದ ನೈತಿಕತೆ ಕಳ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಹೇಗೆ ಬದಲಾವಣೆ ಮಾಡಿರೋದು ಇವತ್ತು ಕೂಡ ಅವ್ರ ಪಕ್ಷದವ್ರು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧಿಯ ಸಿದ್ಧಾಂತಗಳ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳ್ತಾರೆ. ಈ ಎಲ್ಲ ವಿಚಾರಗಳನ್ನ ನಾವು ಜನರಿಗೆ ಹೇಳುವಂತ ಕೆಲಸ ಮುಂದೆಗಳನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ